ರಾತ್ರಿ ಎದ್ದು ಕುಂದಿರ್ತೇನೆ, ಬೆಳಿಗ್ಗೆ ಎದ್ದು ಮಕ್ಕೋತೇನೆ, ಟ್ಯಾಕ್ಟರ್ದಾಗ ವಾಕಿಂಗ್ ಹೋಗ್ತಾನೆ, ಕುದುರೆ ಮೇಲೆ ವಾಪಸ್ ಬರ್ತಾನೆ, ಬಡ್ಡಿ ಇಲ್ದ ಸಾಲ ಕೊಡ್ತಾನೆ, ಚಡ್ಡಿ ಇಲ್ದ ಜಳಕ ಮಾಡ್ತಾನೆ, ನನ್ನ ಜೀವನ ಬೇಕಾದ್ ಮಾಡ್ತಾನೆ, ಸೌಂಡ್ ಇಲ್ದ ನಾನು ಮರ್ಜಿ. ಹೆಂಗ್ ಬಂತ್ರಿ ಅದ ಐಡಿಯಾ ನನ್ನ ಮರ್ಜಿ ಅನ್ನೋದು ಕಾನ್ಸೆಪ್ಟ್ ನಿಮ್ಗೆ? ಎಲ್ಲರಿಗೂ ನಮಸ್ಕಾರ ರೀ, ನಾನು ನಿಮ್ಮ ಪ್ರಿಯಾ ಸವಡಿ. ಇವತ್ತು ನನ್ನ ಜೊತೆ ಅದಾರ ಗೋಕಾಕಿನ ಕರ್ದಂಟ ಮತ್ತು ಮಲಯಾಳಿ ಕುಟ್ಟಿ ಲಪಂಗ್ ರಾಜ ಮತ್ತು ಸ್ಟೆಫಿ ಲೂಯಿ ಸರ್. ವೆಲ್ಕಮ್ ರೀ ನಿಮ್ಮಿಬ್ಬರಿಗೂ. ನಮ್ಮ ಸೈಡ್ ಲಪಂಗ್ ಅಂದ್ರೆ ಕೆಟ್ಟ ಉಡಾಳ ಹುಂಬ ಅಂತೇಳಿ ಐತಿ. ಸೊ ನೀವು ಒರಿಜಿನಲ್ ಲೈಫ್ದಾಗೂ ಹಿಂಗ ಉಡಾಳದಿರೋ ಲಪಂಗ್ ಅಲ್ಲ. ಹೆಂಗ್ ಬಂತ್ರಿ ಅದ್ ಲಪಂಗನ ವರ್ಡ್ ನಿಮ್ಗೆ? ಆ್ಯಕ್ಚುಲಿ ನಾವು ಹುಡುಗರು ಹೇಳ್ಕೊತು ಲಪ್ಪಂಗ ಅಂತ ಹೇಳಿ, ನೀವು ತೋರಿಸ್ಕೊರಂಗಿಲ್ಲ ಅಷ್ಟೇ, ನೀವು ಆ್ಯಕ್ಟ್ ಮಾಡ್ತೀರಿ, ನಾವು ಇದ್ದಿದ್ದು ಹೇಳಿಬಿಡ್ತು. ನಮ್ಮ ಜನಕ್ಕೆ ಏನು ಇಷ್ಟ ಅದ ಲಪ್ಪಂಗ ಅದನಂದ್ರೆ ಲಪ್ಪಂಗ ಅನ್ಕೊಂಡ್ರಿ. ಏನು ಬಟ್ ಆದ್ರ ನೋಡ ನಾವು ಉಡಾಳಿದ್ರು ಪ್ರಿಯಾ ಸೌಡಿನ ಅಂತಾರೆ, ಪ್ರಿಯಾ ಸೌಡಿ ಉಡಾಳದಾಳ, ಸ್ಟೆಫಿ ಲೂಯಿಸ್ ಯಪ್ಪ ಏನು ಹುಮ್ರಂಗದಾಳ ಮರ. ಬಟ್ ನೀವು ನಿಮ್ಗ ಯಾಕೆ ಇಟ್ಕೊಂಡ್ರಿ ಅದನ್ನ? ನನ್ನ ಮರ್ಜಿ ಅದ. ಅದನ್ನ ಆಲ್ರೆಡಿ ಸಾಂಗ್ದಾಗ ಭಾಳ ಅಂದ್ರೆ ಭಾಳ ಚಂದ ಪೋಟ್ರೆ ಮಾಡಿರಿ. ಅದು ನೀವು ಏನು ಬೇಕಾದ ಹಾಡ ಕೇಳ್ಕೊಂತ ದುನಿಯಾ ಕೇಳ್ಕೊಂತ ಬಂದ್ರು ಲಾಸ್ಟಿಗೆ ನನ್ನ ಮರ್ಜಿ ಅಂದ್ರೆ ನೀವು ಕೇಳ್ತಿರೋ ಬಿಡ್ತಿರೋ, ನಾ ಹಾಡವನ ನನ್ನ ಮರ್ಜಿ. ಒಂದು 4 ಲೈನ್ ಒಂದು ಹಾಡ್ರಲ್ಲ. 4 ಮತ್ತೆ ಶಬ್ದಗಳ ಹತ್ರ ಬೇರೆ ಬೇರೆ. ಸೊ ಒಟ್ಟ ಕೇಳಿದ್ದನ ಇಷ್ಟು ಚಂದ 1.6 ಮಿಲಿಯನ್ ಏನೋ ಹೋಗೈತಿ, ಇಷ್ಟು ಚಂದ ಪಾಪ್ಯುಲರ್ ಆಗೈತಿ, ನಿಮ್ಮ ಬಾಯಾರ ಕೇಳುದ ಅಲ್ಲೊಂದು ಸ್ವಲ್ಪ ಪೇಮೆಂಟ್ ಬರ್ತೈತೆ, ಅಲ್ಲೇ ಕೇಳಿಬರಲ್ಲ, ಇಲ್ಲ ಕೇಳತ್ತೀರಿ. ಅದು ನನಗೂ ಸ್ವಲ್ಪ ಪೇಮೆಂಟ್ ಬರ್ಲಂತ ಕೇಳತ್ತಂತಾರ ಅನ್ಕೋರಿ, ಹಾಡ್ರಲ್ಲ. ರಾತ್ರಿ ಎದ್ದು ಕುಂದಿರ್ತೇನೆ, ಬೆಳಿಗ್ಗೆ ಎದ್ದು ಮಕ್ಕೋತೇನೆ, ಟ್ಯಾಕ್ಟರ್ದಾಗ ವಾಕಿಂಗ್ ಹೋಗ್ತಾನೆ, ಕುದುರೆ ಮೇಲೆ ವಾಪಸ್ ಬರ್ತಾನೆ, ಬಡ್ಡಿ ಇಲ್ದ ಸಾಲ ಕೊಡ್ತಾನೆ, ಚಡ್ಡಿ ಇಲ್ದ ಜಳಕ ಮಾಡ್ತಾನೆ, ನನ್ನ ಜೀವನ ಬೇಕಾದ್ ಮಾಡ್ತಾನೆ, ಸೌಂಡ್ ಇಲ್ದ ನಾನು ಮರ್ಜಿ. ಹೆಂಗ್ ಬಂತ್ರಿ ಅದ ಐಡಿಯಾ ನನ್ನ ಮರ್ಜಿ ಅನ್ನೋದು ಕಾನ್ಸೆಪ್ಟ್ ನಿಮ್ಗೆ? ಹಿಂಗೆ ರಾತ್ರಿ ನಿದ್ದೆ ಹತ್ತಂಗಿಲ್ಲ ನಮ್ಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಶೂಟಿಂಗ್ಗಳು ಮುಗಿಸ್ಕೊಂಡು ಬಂದು ನಿದ್ದೆ ಹತ್ತಂಗಿಲ್ಲ, ಕಾರ್ಯಕ್ರಮ ಹೋಗಿ ಬಂದು ನಿದ್ದೆ ಹತ್ತಂಗಿಲ್ಲ. ಸೊ ನಾನು ಆ್ಯಕ್ಚುಲಿ ಸ್ಕ್ರಿಪ್ಟ್ಗಳ ಏನಾರು ಸಾಂಗ ಅವ ಬರಿಬೇಕಾದ್ರೆ ನನಗೆ ಪ್ಲ್ಯಾನ್ ಬರೋದು ರಾತ್ರಿ ಬೆಳಿಗ್ಗೆ 4 ಗಂಟೆಗೆ ಐದು ತನಕ ಇವಾಗ ಮಾಡ್ಕೊಂಡು ಕೂತಿರ್ತೇನೆ ನಾನು. ಸೊ ಏನೋ ತಲೆಯಾಗಿ ಬಂತು ಒಂದು ಹಳಿ ಸಾಂಗ್ 93 ಮೇರಿ ಮರ್ಜಿ ಅಂತೇಳಿ ಗ್ಯಾಮ್ಲರ್ ಮೂವಿದ. ಸೊ ಆ ಸಾಂಗ್ ಕೇಳಿ ನನಗೆ ಮಧ್ಯಂತರ ಭಾಳ ಇಷ್ಟ ಸಾಂಗ್ ಅದ. ಇದ್ರ ಮೇಲೆ ಕನ್ನಡ ಯಾರೂ ಮಾಡಿಲ್ಲ. ಸೊ ಮಾಡ್ಬೇಕಂತ ಬಂದಾಗ ನಮ್ಮ ಕಡೆ ಉತ್ತರ ಕರ್ನಾಟಕ ಪೂರ ಗೌಂಟಿ ಭಾಷೆದಾಗ ಬರೆದು ಬಿಟ್ಟಿದ್ದೆ. ಗೌಟಿ ಅನ್ನೋಕ್ಕಿನ್ನ ತೀರಾ ಗೌಟಿ. ನಾ ಭಾಳಷ್ಟು ಕಮೆಂಟ್ದಾಗ ನೋಡೀನಿ, ನೀವು ಭಾಳ ಅವಗಡ ತಲಿ ಐತಿ ನಿಂದ, ನೀ ಹೆಂಗಾರ ಯೋಚನೆ ಮಾಡ್ತೀಪ. ಸೇಮ್ ಸಾಂಗು ಹಂಗ ಅದನ್ನ ತಲಿ ಹಂಗೈತಲ್ಲ, ಎಲ್ಲಿ ಮಾಡಿಸ್ಕೊಂಡ್ ಬಂದಿರಂತ ತಲಿ? ನಮ್ಮ ಅಪ್ಪನ ಕೇಳ್ಬೇಕಾದ್ರೆ ಹಂಗಿತ್ತಂದ್ರ ಬೇಡ್ರಿ, ಅಪ್ಪಾರಿ ಓಕೆ ಡನ್. ಅವರು ಕೇಳಕ್ಕಾಗೋದು. ನೀವು ಇಷ್ಟು ಸ್ಲಿಮ್ ಫಿಟ್ ಅದಿರಲ್ಲ, ಏನು ನಿಮ್ಮ ಡಯಟ್ ರ್ಯಾಸ್? ಆ ಸಾಂಗ್ದಾಗ ಹೇಳಿಲ್ಲ ಶಿಲ್ಪಾ ಶೆಟ್ಟಿ ಫೋನ್ ಹಚ್ತಾಳೆ ಅಂತೇಳಿ. ಸೊ ಆಕಿ ಟಚ್ನಾಗ ಅದನ್ನು ಮಧ್ಯಂತರ. ಓಹೋ ನೋಡ್ರಿ ಅವಂಗ ಹೆಂಗ ಹೇಳ, ಹೊಟ್ಟಿ ಭಾಳ ಹಸ್ತೈತಿ, ಹೊಟ್ಟಿ ಭಾಳ ಎಲ್ಲರೂ ನಿಂದ್ರಸ್ರಪ್ಪ, ಹೊಟ್ಟಿ ಭಾಳ ಹಸ್ತೈತನ. ಅದೇ ತಿನ್ನೋ ನೋಡಿದ್ರೆ ಮನುಷ್ಯ ಏನು ಅನ್ಕೋಬೇಕ, ತಿಂದ್ರೆ ಒಂದು ಪ್ಲೇಟ್ ಒಂದು ಅರ್ಧ ಬಿರಿಯಾನಿ ಹೊಡಿತಾನ, ಒಂದು 2-3 ತುತ್ತು ತಿಂತಾರ, ಹೊಟ್ಟಿ ತುಂಬಂದ ಇಲ್ಲ. ಇದೊಂದು ಇಲ್ಲಿ ಹೆಂಗಾರು ಕೂತು ಈ ಚಾನಲ್ ಮುಖಾಂತರ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಸೀರಿಯಸ್ ಹೇಳತ್ತೀನಿ ನಾನು. ಹಸು ಊಟ ಮಾಡಲಿಂದ ಎಷ್ಟು ತ್ರಾಸ ಐತಿ ಮನುಷ್ಯಾಗ, ಫುಲ್ ತಿನ್ನೋದ್ರಿಂದ ಅದಕ್ಕಿಂತ ಜಾಸ್ತಿ ತ್ರಾಸ ಐತಿ. ಸೊ ಲಿಮಿಟ್ ಇರ್ಬೇಕು ಎಲ್ಲದಕ್ಕೂ. ಸೊ ನಾವು ಊಟಕ್ಕೆ ಕೂತಾಗ ಇನ್ನೂ 2 ತುತ್ತ ತಿನ್ಬೇಕತ್ತ ಇನ್ನೂ ಮನುಷ್ಯನಾಗ ಇರ್ತಾಗ ಎದ್ದು ಬಿಡ್ತಾನೆ. ಸೊ ಒಂದು ಲೆವೆಲ್ಗೆ ಇರುತ್ತೆ. ಮತ್ತು ಎಮ್ಮಿಗತಿ ಹಂಗೆ ತಿನ್ನಬಾರ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದು ನಾ ಕೇಳಿದ್ದೆ, ಹಿರಿಯರ ಬಾಯಲ್ಲಿ ಕೇಳಿದ್ದಿದ್ದ. ಸೊ ಈಗಿನ ಫುಡ್ ಅಂತೂ ಅನಾಹುತ ಐತಿ. ಸೊ ನಿಮ್ಮ ಹುಡುಗಿಯಾರ್ದು ಹೆಂಗೈತಿ, ಮಂದಿ ಮುಂದೆ ಅಷ್ಟು ಬಾಯಿ ಸಣ್ಣ ತೆಗದ ಹಿಂಗೆ ನಾಟಕ ಮಾಡ್ತಾರ. ಬಟ್ ಮನ್ಯಾಗ ಬೋಗನ್ ಜಗ್ ಬಿಡ್ತೇವೆ, ಎಲ್ಲ ಸುಮ್ಮನೆ ಇರ್ತಾವೆ. ಬಟ್ ನಮ್ದು ಹಂಗೇನಿಲ್ಲ, ಹಂಗೆ ಇಲ್ಪ. ನಾವು ತಿನ್ಬೇಕನ್ಸಿದಾಗ ಮನುಷ್ಯ ತಿಂದುಂಡು ಸ್ಟ್ರಾಂಗ್ ಆಗ್ಬಿಡ್ಬೇಕು. ತಿಂದು ಸಾಯಿರು ಇರುತ್ತೆ. ಅದನ್ನ ಸೇಮ್. ಈಗ ನಿಮ್ದು ಯಾವ ಊರು? ಹುಬ್ಳಿ ಪ್ರಾಪರ್ ಹುಬ್ಳಿನ ನಿಮ್ದು? ಪ್ರಾಪರ್ ಕೇರಳ. ಕೇರಳ. ಸೊ ನಿಮ್ಮ ಮದರ್ ಟಂಗ್ ಮಲಯಾಳಂ. ಸೊ ಇದನ್ನ ನನ್ನ ಮರ್ಜಿ ಪ್ರಾಪರ್ ಅಂದ್ರ ಅವ್ರ ಅಜ್ಜ ಮುತ್ತಜ್ಜ ಕಾಲ ಈಗ ಹುಟ್ಟಿದ ಹುಬ್ಳಿನ ಉತ್ತರ ಕರ್ನಾಟಕದವ್ರ. ಉತ್ತರ ಕರ್ನಾಟಕ. ಬಟ್ ಪ್ರಾಪರ್ ಅಂದ್ರೆ ಆಲ್ಮೋಸ್ಟ್ ನನ್ನ ರಿಲೇಟಿವ್ಸ್ ಎಲ್ಲ ಕೇರಳ.
4 ತಲೆಮಾರ ಅಲ್ಲಿ ಅದಾವ ಅಲ್ಲಿ ಈಗ ಬರಂಗಿಲ್ಲ. 4 ತಲೆಮಾರೇನಲ್ಲ, ನಮ್ಮ ಮಮ್ಮಿ ಪಪ್ಪನ ಕೇರಳ, ಮತ್ ಮಮ್ಮಿ ಕೇರಳದವ್ರಲ್ಲ. ಅಲ್ಲ ನಾ ಒಂದಿಷ್ಟು ಅಂದ್ರೆ ನೀವು ವಿಡಿಯೋಸ್ ಮಾಡಿರಿ ಅಥವಾ ಈಗ ಹೋಗಿ ಬರೋದು ರೀಸೆಂಟ್ ನೀವು ಎಲ್ಲೋ ಟ್ರೈನ್ದಾಗ ಜರ್ನಿ ಮಾಡಿದ್ ಕೇರಳದದು ಹಾಕಿದ್ರಲ್ಲ, ಸೊ ಅದಕ್ಕೆ ಕೇಳಿದೆ ನೀವು ಮೇನ್ ಊರ್ ನಿಮ್ದು ಕೇರಳನಲ್ಲ, ಸೊ ನಿಮ್ ಮದರ್ ಟಂಗ್ ಮಲಯಾಳಂ. ಸೊ ಅದ್ ನನ್ನ ಮರ್ಜಿ ಸಾಂಗ್ ನ ಮಲಯಾಳಂದಾಗ ಹಾಡ್ಬೇಕಂದ್ರ ಅಥವಾ ಹೇಳ್ಬೇಕಂದ್ರ ಹೆಂಗ? ಹಾ ಇದನ್ನ ನಾನು ಕೇಳ್ಬೇಕಿತ್ತು. ಬಾಳ ಟಫ್ ಐತಿ, ನಾವ್ ಯೋಚನೆ ಮಾಡಿ 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 ಹೇಳ್ಬೇಕ. ಏ ಟಫ್ ಯಾಕೆ? ನಿಮ್ ಮದರ್ ಟಂಗ್ ಅದು ಫ್ಲೂಯೆನ್ಸ್ ಇದಾಗ ಏನಿದ್ರ ಲೈನ್? ರಾತ್ರಿ ಎದ್ದು ಹಾ ಕುಂದಿರ್ತೀನಿ. ಎಸ್ ಎಸ್ ನೀವು ಒಂದ್ ಲೈನ್ ಆಡ್ತೀರಿ, ಅದನ್ನ ಹೇಳ್ತೀರಿ, ಅದನ್ನ ಇವ್ರು ಹೇಳ್ತಾರ. ಹಾ ರಾತ್ರಿ ಎದ್ದು ಕುಂದಿರ್ತೇನ, ರಾತ್ರಿನ ಎಣ್ಣೆಟ್ ಇರಿക്കും, ಬೆಳಿಗ್ಗೆ ಎದ್ದ ಮಕ್ಕೋತೇನ, വെളുപ്പിനെ ഞാൻ കടന്നുറങ്ങും. ಏನ ಹಾಡ್ರಿ ಹಾಡ್ರಿ ಮುಂದೆ ಮಾತಾಡ ಹಾಡ್ರಿ. ನೀವು ಜೋರ ಹೇಳ್ಬೇಕು ಸ್ವಲ್ಪ. ಕುದುರೆ ಮ್ಯಾಲ ವಾಕಿಂಗ್ ಹೋಗ್ತಾನ. ಕುದುರೆಗೆ ಏನಂತಾರ ಮಲಯಾಳಂದಾಗ? ನಂಗೆಲ್ಲ ಮಿಕ್ಸ್ ಆಗಿ ಕುದುರೆ ಹಾರ್ಸ್. ಇಂಗ್ಲಿಷ್ ಹಾರ್ಸ್ ರೈಡಿಂಗ್ ಇಂಗ್ಲಿಷ್, ಇಂಗ್ಲಿಷ್ ಮಲಯಾಳಂ. ಅಯ್ಯೋ ಹಾರ್ಸಿಗೆ ಏನು ಅಂತಾರ್ತಾರೆ. ಆಮೇಲೆ ಹೇಳ. ಮಮ್ಮಿರ್ ನೋಡ್ರಿ ಮಲಯಾಳಂ ಕರೆ ಆತಾಳ ನೋಡ್ರಿ ನಿಮ್ ಹುಡುಗಿ. ಕುದುರೆ ಮ್ಯಾಲ ವಾಕಿಂಗ್ ಹೋಗ್ತಾನ, ಟ್ರ್ಯಾಕ್ಟರ್ದಾಗ ವಾಪಸ್ ಬರ್ತಾನ. ಕಳೆದಾಳೆ ಮೇಳ ഞാൻ ವಾಕಿಂಗ್ പോവും. ಮತ್ತೆ ಏನ್ ಪೌ ವಾಕಿಂಗ್ പോവും. ಹಾ ಮತ್ತೆ ಟ್ರ್ಯಾಕ್ಟರ್ದಾಗ ವಾಪಸ್ ಬರ್ತಾನ. ಟ್ರ್ಯಾಕ್ಟರ್ ഞാൻ തിരിച്ചു വരും. ಹಾ ಒಟ್ಟಕ್ಕೆ ಏನಂದ್ರು ಜಯನ್ಬೇಕೀಗ. ನನಗಂತೂ ಬರುದಿಲ್ಲ, ನಿಮ್ಗೂ ಬರುದಿಲ್ಲ. ಅದು ಮಲಯಾಳಂ ಬರೋರು ವಿಡಿಯೋ ನೋಡಿದವ್ರಿಗೆ ಅರ್ಥ ಆಕೈತಿದ ಅಷ್ಟೇ. ಸೊ ನನಗೆ ಯಾಕೋ ಬೇರೆ ಅನ್ಸದೈತೆ. ಸೊ ಇದನ್ನ ಸಾಂಗ್ ಬೇಡ, ನಿಮಗೆ ಡಿಫಿಕಲ್ಟ್ ಆಗ್ತಿರ್ಬೋದು ಅದು, ಬಿಕಾಸ್ ಅವ್ರು ಟ್ರ್ಯಾಕ್ಟರ್ ಹಾರ್ಸ್ ಅವೆಲ್ಲ ನೀವು ಹೂಸ್ ಬಿಡುದು, ಅದು ನೀವು ಮಲಯಾಳಂದಾಗ ಹೆಂಗ್ ಹೇಳ್ತಿರೋದು ಡಿಫಿಕಲ್ಟ್. ಸೊ ನಾ ಒಂದ್ ಲೈನ್ ಹೇಳ್ತೀನಿ ನಮ್ಮ ಉತ್ತರ ಭಾಷೆದಾಗ, ನೀವು ಅದನ್ನ ಮಲಯಾಳಂದಾಗ ರಾಜು ಅವ್ರಿಗೆ ಹೇಳ್ಬೇಕು. ರಾಜು ಅವ್ರ ನಾನು ನಿಮ್ಗೆ ಭಾಳ ಇಷ್ಟಪಡ್ತೀನಿ. ತಡ್ರಿಲ್ಲ, ಮುಂದಿನ ಸ್ಕ್ರಿಪ್ಟ್ ಐತೆ. ರಾಜು ಅವ್ರ ನಾನು ನಿಮ್ಗೆ ಭಾಳ ಇಷ್ಟಪಡ್ತೀನಿ. ನೀವು ಹ್ಞೂ ಅನ್ರಿ, ಈಗ ನಮ್ಮ ಅವ್ರಿಗೆ ಫೋನ್ ಹಚ್ಚಿ ಹೇಳ್ತೀನಿ, ವರದಕ್ಷಿಣೆ ಕೊಡೋದಿಲ್ಲ, ಮದುವೆ ಮಾಡ್ಕೊಂಡು ಹೋಗ್ಬೇಕು. ಅದ್ರ സ്ലോ ಹೇಳ್ಬೇಕ, ಆಡಿಯನ್ಸಿಗೆ മലയാളം ബറോർ ഇർത്താര തിಳ್ಕೋತಾರ. രാജു, ഞാൻ നിന്നെ ഒത്തിരി സ്നേഹിക്കുന്നു. പക്ഷെ ഞാൻ നിന്നെ കല്യാണം കഴിക്കും, പക്ഷെ വരദക്ഷിണ ഒന്നും ചോദിക്കരുത്. ನಂದು ಆಲ್ರೆಡಿ ಕಲ್ಯಾಣ ಆಗೈತಿ, ಕಾಲ್ಮರಿ ಬಿಡ್ತಾರ. ಅವ್ರು ಹೇಳೋದಿಲ್ಲ ಹೇಳಿದ ಹಂಗ ಪಾಪ ಇದನ್ನ ಸ್ಕ್ರಿಪ್ಟ್ ಅಂತೇಳಿ ಬಾಯ್ ಬಿಟ್ಟು ಹೇಳಿದ್ ನಾನು. ಪರ್ಸನಲ್ ಯಾಕೆ ತಗೋತೀರಿ ನೀವು? ನಾನು ಹೇಳಿ ಪಾಪಕ್ಕೆ ಎಷ್ಟು ಚಂದ ಮುಗ್ಧ ವೇದಾಗ ಎಷ್ಟು ಚಂದ ಆಕ್ಟ್ ಮಾಡ್ತೋರ್ತೀವಿ. ಥ್ಯಾಂಕ್ ಯು ರೀ. ಮತ್ತದು ರೋಡ್ ಸೈಡ್ ಗೋವಾ ಅಂತ ಹೇಳಿ ಒಂದು ಸೀರೀಸ್ ಮಾಡಿದ್ರಿ, ಆ ದೆವ್ವ ಯಾರು? ಸುಕನ್ಯಾ ನನ್ನ ಫ್ರೆಂಡ್. ನಿಮ್ ಫ್ರೆಂಡ್? ಸೊ ನೀವು ಇಂಟ್ರೊಡ್ಯೂಸ್ ಮಾಡಿಕೊಟ್ರಿ ಅವ್ರು ನೀವ್ರಿಗೆ? ಹಾಂ, ನಾನೇ ಇಂಟ್ರೊಡ್ಯೂಸ್ ಮಾಡಿ. ಆ್ಯಕ್ಚುಲಿ ನನಗಿಂತ ಮುಂಚೆ ಅವರಿಬ್ರು ಇನ್ಸ್ಟಾಗ್ರಾಮ್ನಾಗ ಇವರಿಬ್ರು ಚಾಟಿಂಗ್ ಮಾಡಿದ್ರ. ಇಲ್ಲ ಹುಚ್ಚು ಪ್ರೀತಿ ವಿಡಿಯೋ ಆತು, 1 ಮಿಲಿಯನ್ ಹೋದ ಬಳಕ ಅವ್ರದ್ದು ಒಂದು ಇನ್ಸ್ಟಾದಾಗ ಪೋಸ್ಟ್ ನೋಡಿದ್ದೆ. ಇವ್ರ ಫ್ರೆಂಡ್ ಅಂತ ಗೊತ್ತಾದಾಗ ನೀವು ಆ್ಯಕ್ಟಿಂಗ್ ಮಾಡ್ತೀರಿ ಅಂತ ಕೇಳಿದೆ. ಹ್ಞೂ ಅಂದಾಗ ಆಮೇಲೆ ಇವ್ರಿಗೆ ಇನ್ಫಾರ್ಮ್ ಮಾಡಿದೆ ನಾ, ನಿಮ್ಮ ಯಾರೋ ಫ್ರೆಂಡ್ ಅಂತ. ಸೊ ಗೋವಾ ರೋಡ್ ಅಂತೇಳಿ ಒಂದು ಕಾನ್ಸೆಪ್ಟ್ ನನ್ನ ತಲೆಯಾಗ ಬಂದೈತಿ. ದೇವಿನ ಕ್ಯಾರೆಕ್ಟರ್ ಅವ್ರು ಮಾಡ್ತಾರೆ, ನೀನು ನನ್ನ ಗಳಗೊಂದು ಕ್ಯಾರೆಕ್ಟರ್ ಇರ್ತಿ. ಸೊ ಮಾಡೋಣ ಅಂದಾಗ ಎಲ್ಲರೂ ಕೂಡ ಮೀಟಿಂಗ್. ಹೆಂಗೆ ಬಂತಿರೋದು ಗೋವಾ ರೋಡ್ ಕಾನ್ಸೆಪ್ಟ್? ಆ್ಯಕ್ಚುಲಿ ನಾವು ಒಂದು ಯಾವುದೋ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಸುಕನ್ಯಾ ಬಂದು ಆಕಿ ಆಲ್ಮೋಸ್ಟ್ ಯಾವುದೋ ಮೂವಿ, ಹಾರರ್ ಮೂವಿ ಮಾಡಿದ್ಲಕ್ಕೆ. ಹುಚ್ಚು ಪ್ರೀತಿ 1 ಮಿಲಿಯನ್ ಫಂಕ್ಷನ್ ಇತ್ತು ನಮ್ದು, ಸೆಲೆಬ್ರೇಷನ್ ಮಾಡಿದ್ವಿ ನಾವು. ನಂದು ಲಪಂಗ್ ರಾಜ ಯೂಟ್ಯೂಬ್ ಚಾನಲ್ದಾಗ 1 ಮಿಲಿಯನ್ ಹೋಗಿದ್ದು ಫಸ್ಟ್ ವಿಡಿಯೋ ಹುಚ್ಚು ಪ್ರೀತಿ. ಅದ್ರೊಳಗೆ ಪಾದಾರ್ಪಣೆ ಮಾಡಿದ್ದೆ ಈಕಿನ ಫಸ್ಟ್. ನೋಡ್ರಿ ಏನ್ ನೋಡ್ರಿ, ಇಟ್ಟಿದ್ದಕ್ಕೆ ನೀವು ಸೆಲೆಬ್ರೇಷನ್ ಮಾಡುವಂಗಾತ. ವಾವ್. ಮುಂದಿನ ಕಂಟಿನ್ಯೂ ಮಾಡ್ರಿ. ಇಷ್ಟ ಅರ್ಥ ಆತಂದ್ರೆ ಸಾಕು, ಖುಷಿ ಆತ ನಮಗೆ ಸಾಕು. ಇದು ಬಿಡುವ. ಅವಾಗ ಅವ್ರು ಬಂದಾಗ ಫಂಕ್ಷನ್ ಎಲ್ಲ ಮುಗೀತು. ರಾತ್ರಿ ಓ ಹೆನ್ನೆ ಅಂತ ಒಂದು ಸಾಂಗ್ ಶೂಟ್ ಆಕಿನ ಹಾಕಿದ್ದು. ಸೊ ಒಂದು ಯಾವುದೋ ಸಿನಿಮಾ ಮಾಡಿ ನಾನು ದೇವಿಂದ ಆ ಥರ ಇನ್ನೊಂದು ಡೈಲಾಗ್ ಹೇಳ್ತೀನಂತ. ಆಯ್ತು ನಾನು ಮುಂದೆ ಸ್ವಲ್ಪ ಹೇಳಿ ನೋಡ್ನು ಅವ್ರು ಹೇಳಾಕತ್ತಿರಲ್ಲ. ಸೊ ಏನೋ ನನಗೆ ಕಾಯ್ತವ್ರು ಇಲ್ಲಿ ಮಾಡ್ತಾರು ಅಂತೇಳಿ ದೇವಿನ್ ಟೈಪ್. ಸೊ ಆಕಿ ಮಾಡಿ ಹೋಗಿ ಒಂದು 2-3 ತಿಂಗಳು ಆಮೇಲೆ ಮತ್ತೆ ಕರಿ ಕಳಿಸಿ ಒಂದು ಕಾನ್ಸೆಪ್ಟ್ ತಲೆಯಾಗ ಮಾಡ್ಕೊಂಡು. ಅದು ಫಸ್ಟ್ ಸೆಕೆಂಡ್ ಎರಡು ಒಮ್ಮೆ ಶೂಟ್ ಮಾಡಿದ್ರಿ? ಇಲ್ಲ, 8 ತಿಂಗಳು ಬಿಟ್ಟು ಫಸ್ಟ್ ಆದಿಂದ ಸೆಕೆಂಡ್ ಮಾಡಕ್ಕೆ. ಬಟ್ ಅದು ಕಂಟಿನ್ಯೂಟಿ ಕೊಟ್ಟಿರಲ್ಲ ನೀವು. ಕಂಟಿನ್ಯೂಟಿ ಮೇಕಪ್ ಅವರಿಗೆ ನಿಮ್ದು ಅದು ನಡೀತೈತಿ. ಶೂಸ್ ಏನು ಬಿಟ್ರಿ ಕೆಲ ಸೇಮ್ ಹಂಗ ಇಟ್ಟಿದ್ದು. ಅಲ್ಲ ಡ್ರೆಸ್ ಶೂಸ್ ಓಕೆ, ಬಟ್ ಅದ್ ಮೇಕಪ್ ಅದು ಕಂಟಿನ್ಯೂಟಿ ಇಲ್ಲ. ಅದು ಹೆಂಗ್ ಬಂದಿತ್ತು ನಾ ಅಬ್ಸರ್ವ್ ಮಾಡಿ. ಆಕ್ಚುಲಿ ಮೇಕಪ್ ಮಾಡ್ಕೊಂಡು ಅಕ್ಕಿನೇ ಮಾಡ್ಕೊಂಡಿದ್ದು. ಹೌದಲ್ಲ, 2 ತಾಸು ಕುಂಟಿರ್ತಾರೆ. ಅದ್ರ ಒಳಗಿಂದ ಓಡ್ ಬಂದು ಈಕಿ ಎತ್ಕೋತಾಳ ನಿಮ್ನ. ಬಂದ ತಕ್ಷಣ ಜಿಗಿತೀರಿ ನೀವು ಅಕ್ಕಿನ ಮೇಲೆ. ಅದ ಪ್ರಾಕ್ಟೀಸ್ ಅಂಜಬುರ್ಕ ಹೇಳ್ದಲ್ಲ, ಹೆಣ್ಮಕ್ಳು ಸ್ಟ್ರಾಂಗ್ ಯಾವತ್ತು. ಎಸ್, ಓಡಿ ಬಂದ ಹೆದರಿದ ಅವಾಗ. ನಾ ಏನ್ ಅಂದಿಲ್ರಿಪ್ಪ ಇದ್ರೊಳಗೆ. ಅದ್ ನಿಮ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಅವು ಮಾತು ಬರತ್ತಾವು. ನಿಮಗ ಅಕಸ್ಮಾತ್ ಚಾನ್ಸ್ ಸಿಕ್ತಪ್ಪ
ನಾ ಈ ಕ್ರಿಕೆಟರ್ ಜೊತೆ ಕೊಲ್ಯಾಬ್ ಆಗಬೇಕು ಅಥವಾ ನನಗೆ ಒಂದು ಫೋನ್ ಬರುತ್ತಾ ಕ್ರಿಕೆಟ್ ಇದ್ರ ವರ್ಲ್ಡ್ ವತಿಯಿಂದ ನಿಮ್ಗೆ ಚಾನ್ಸ್ ಐತಿ ಲಪ್ಪಂಗರಾಜ್ ಅವ್ರ ಬರ್ರಿ ನೀವು. ಆದ್ರೆ ನೀವು ಮೊದಲೇ ಹೇಳ್ಬೇಕು ನಮ್ಗೆ ನಿಮ್ಗೆ ಯಾವ ಸೆಲೆಬ್ರಿಟಿ ಅಂದ್ರೆ ಕ್ರಿಕೆಟರ್ನ ಬೆಟ್ ಆಗ್ಬೇಕು, ಅವ್ರ ಜೊತೆ ಆಡಬಹುದು ನೀವು ಅಂದಾಗ. ವಿರಾಟ್ ಕೊಹ್ಲಿ ಅದು ಗೊತ್ತ. RCB ಅಂದ್ರೆ ಪ್ರತಿಯೊಂದು ನಿಮ್ಮ ಸಾಂಗ್ ಆಯ್ತು, RCB ಸಾಂಗ್ ಆಯ್ತು, ಪ್ರತಿಯೊಂದು ನೀವು ಅದಕ್ಕೆ ಭಾಳ ಅಂದ್ರೆ ಭಾಳ ಯಾಕೆ ಇಷ್ಟ ರೀ? ಕ್ರಿಕೆಟ್ ಇಷ್ಟನೋ ಆ ಮನುಷ್ಯ ಇಷ್ಟನೋ? ಕ್ರಿಕೆಟ್ ಇಷ್ಟ ನನಗೆ, ಕ್ರಿಕೆಟ್ ಇಷ್ಟ. ಭಾಳ ಆಡ್ತೀನಿ. ಒಂದು 4 ವರ್ಷ ಅದು ಬಾಲ್ ಕಣ್ಣಿಗೆ ಕೂತು ಬ್ಲಡ್ ಎಲ್ಲ ಬತ್ತು. ಮನ್ಯಾಗೆಲ್ಲ ನಮ್ಮ ಹಾನಿ ಮಾಡಿಸೇಳಿ 4-5 ಸಲ ಗ್ರೌಂಡ್ಗೆ ಹೋಗ್ಬೇಡ ಅಂತೇಳಿ, ಆದರೂ ಬಿಡಲಿಲ್ಲ. ಬಟ್ ಕ್ರಿಕೆಟನ್ನು ಭಾಳ ಹುಚ್ಚು ಸಣ್ಣ ಆಟ ಅಂತ ನಾನು ಕಲ್ತಿದ್ದೆ. ಒಂದು ಆಟ ಅಂದರೆ ಯಾವ್ದಾರು ಒಂದು ಕ್ರಿಕೆಟ್ ಭಾಳ ಆಡೀನಿ. ಬಟ್ ಈ ಥರ ಈ ಫೀಲ್ಡಿಗೆ ಬಂದಾಗ ಶೂಟಿಂಗ್ಗಳ ಸ್ಕ್ರಿಪ್ಟ್ ಬರೆಯೋದು, ಆಮೇಲೆ ಕಾರ್ಯಕ್ರಮ ಹೋಗೋದು, ಈ ಥರ ಬ್ಯುಸಿಯಾಗಿ ನಾ ಈಗ ಒಂದು 4-5 ವರ್ಷ ಆಯ್ತು ನಮ್ಮ ಊರು ಗ್ರೌಂಡ್ ಬಿಟ್ಟೆ. ಅಂದರೆ ಬೆಳಿಗ್ಗೆ 5 ಗಂಟೆಗೆ ಹೋಗಿ ಸ್ಟಿಕ್ ನಾನೇ ಬಿಡ್ತೀನಿ ಅಲ್ಲಿ. ಬಟ್ ಒಂದಂದ್ರೂ ಕರೆ ಇವ ಲೈಕ್ ಮಾಡೋದು MS ಧೋನಿಗೆ. ಈಸ್ ಅ ಹ್ಯೂಜ್ ಫ್ಯಾನ್ ಆಫ್ MS ಧೋನಿ. ಹೀಗೂ ಉಂಟೆ? ಇಲ್ಲ ಹಂಗಿಲ್ಲ, ಮನಸ್ಸಾಗ ಒಬ್ರು ಹೊರಗೊಬ್ರು ಅಂತಾರಲ್ಲ, ಇದಕ್ಕೆ ಅಂತಿರ್ಬೋದು ಮೋಸ್ಟ್ಲಿ. ಹಂಗಿಲ್ಲ, ಮೊದಲು ಮ್ಯಾಚ್ ನೋಡ್ತೀನಿ, ಇಂಡಿಯಾ ಮ್ಯಾಚ್, ಇಂಟರ್ನ್ಯಾಷನಲ್ ಮ್ಯಾಚ್ ಇದ್ದಾಗ. ಸೊ ಕೆಲವೊಂದು ಮ್ಯಾಚ್ಗಳು MS ಧೋನಿ ಅವ್ರು ಭಾಳಷ್ಟು ಟರ್ನಿಂಗ್ ಪಾಯಿಂಟ್. ಅವ್ರ ಕ್ಯಾಪ್ಟನ್ಸಿ, ಅವ್ರ ಪೇಷನ್ಸ್, ಆಮೇಲೆ ನಮ್ಮ ಇಂಡಿಯಾ ಟೀಮು ಎಲ್ಲೋ ಒಂದು ರೇಂಜಿಗೆ ಹೋದಿರು. ಸೊ ಆ ಮನುಷ್ಯ ಒಂದು ಲೆಕ್ಕಕ್ಕೆ ನನಗೆ ಇಷ್ಟ ಅಷ್ಟೇ ಹೊರತು RCB ಅಭಿಮಾನ ಅಂತಲ್ಲ. RCB ಅಭಿಮಾನಿ, ಬಟ್ ಪರ್ಸ್ನಲಿ ಲೈಕ್ ಅಂದ್ರೆ MS ಧೋನಿ. ಓಕೆ, ಟೀಮ್ ಅಂತ ಬಂದ್ರೆ RCB, ಪ್ಲೇಯರ್ ಅಂತ ಬಂದ್ರೆ MS ಧೋನಿ. ಈಗ ನಮ್ಮ ಮನ್ಯಾಗ ನಮ್ಮ ಅವ್ವ ಇರ್ತಾಳೆ, ಏನೊಂದು ಒಳ್ಳೆ ಕೆಲಸ ನಮ್ಮ ಅವ್ವಂಕಿಂತ ಬಾಜು ಒಬ್ರು ಆಂಟಿ ಏನೋ ಚಲೋ ಕೆಲಸ ಮಾಡಿದಾಗ ಅದನ್ನ ಒಳ್ಳೆ ಗುಣ ನಾವು ಎಕ್ಸೆಪ್ಟ್ ಮಾಡ್ಕೋಬೇಕಲ್ಲ. ನಮ್ಮವ್ವ ಈಕೆಲ್ಲ ಆಕೆನದು ಹಂಗಿರುತ್ತೆ ಪಕ್ಕ. ಮೂವೀಸ್ ಮಾಡಿರಂತ ಹೇಳಿ ಈಗ ರೀಸೆಂಟಾಗಿ ಮೂವೀಸ್ ಮಾಡಿರಿ. ಚಿಂಚಲಿ ಮಾಯಮ್ಮನ ಗುಡಿದ ನೀವು ಏನೋ ಪೋಸ್ಟ್ ಹಾಕಿದ್ರಿ. ನೀವು ಹಾಕೋದ್ಕಿನ್ನ ನಿಮ್ಮ ಫ್ಯಾನ್ ಪೇಜಸ್ ಭಾಳ ಅಂದ್ರೆ ಭಾಳ ಹಾಕಿದ್ರೆ. ಯಾವ ಮೂವಿ ಅದು? ಯಾವಾಗ ರಿಲೀಸ್ ಅಂತೇಳಿ? ಅನಂತ ಪೈನ ಅಂತೇಳಿ, ಇಲ್ಲೇ ಬೆಳಗಾವಂತವ್ರ ಕಾಕ ಅಂತೇಳಿ ಅವರ ಹೀರೋ ಅದಾರ. ಸೊ ಆ ಥರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ರು. ಈಗ ಒಂದು ಸಿನಿಮಾ ಕಿಡ್ನ್ಯಾಪ್ ಕಾವ್ಯ ಅಂತೇಳಿ ಆಲ್ಮೋಸ್ಟ್ ಡಬ್ಬಿಂಗು ಎಲ್ಲ ಮುಗೀತು. ಸೊ ಇನ್ನೊಂದು ಥೋಡೆ ದಿವ್ಸ ಟ್ರೇಲರ್ ಏನು ಬಿಡಾರದಾರ ಅವ್ರು. ಅದು ಬರೋದೈತ್ರಲ್ಲ, ನಮ್ಮ ಮಂದಿ ಆಶೀರ್ವಾದದಿಂದ ಒಂದು 3 ಸಿನಿಮಾದಾಗ ಕೆಲಸ ಮಾಡಿ ನೋಡಿ. ನೀವ ನಾನಾ ಒಂದು ಮೂವಿ ಮಾಡ್ಬೇಕಪ್ಪ ಅಂತೇಳಿ ಏನ್ರ ಡಿಮ್? ಐತೆ, ಅದು ಒಂದು ಸ್ಟೋರಿ ರೆಡಿ ಇಟ್ಟು ಭಾಳ ದಿನ ಆಯ್ತು. ಆ್ಯಕ್ಚುಲಿ ಶಾರ್ಟ್ ಮೂವಿ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ಅದು ಸ್ಟೋರಿ ಭಾಳ ಬರ್ತಾ ತಲೆಯಾಗ ಹೆಚ್ಚ ಬರಾಕೈತದ. ಸೊ ಒಂದು 3-4 ಸಾಂಗ್ ಹಾಕಿ ಅದನ್ನ ಒಂದು ಲೆಕ್ಕಕ್ಕೆ ಮಾಡಿರಿ ಒಂದು ದೊಡ್ಡ ಮೂವಿ ಆಕತ್ತೈತಲ್ಲಿ. ಪ್ರೊಡ್ಯೂಸರ್ ಸಿಗ್ಮಟ್ಟ ಆಕತಿ ಪೆಂಡಿಂಗ್ ಇಂಟರ್ವ್ಯೂ. ಈಗ ಮೊನ್ನೆ ನೀವು ಅಂದ್ರೆ ನೀವು ನಮಗೊಂದು ಚಾನ್ಸ್ ಕೊಟ್ಟು, ಮಲ್ಯ ಅವ್ರಿಗೊಂದು ಚಾನ್ಸ್ ಕೊಟ್ಟು ಒಂದು ಮೂವಿ ಮಾಡಿದ್ವಿ. ಭಾಳ ಅಂದ್ರೆ ಭಾಳ ಚಂದ ಕಾನ್ಸೆಪ್ಟ್ ಇಟ್ಕೊಂಡು ಅದು ಮಾಡಿದ್ರಿ. ಹೆಂಗೆ ಬಂತದ ಐಡಿಯಾ ನಿಮಗೆ? ರಿಯಲ್ ಲೈಫ್ ಸ್ಟೋರಿನೋ ಅಥವಾ? ರಿಯಲ್ ಲೈಫ್ ಏನಲ್ಲ, ಬಟ್ ಲವ್ ಸ್ಟೋರಿಗಳಿಗೆ ಏನು ಮಾಡ್ಬೇಕಂತ ಬಂದಾಗ ಇಂಥ ಲವ್ ಸ್ಟೋರಿಗಳಾಯ್ತು. ಆಮೇಲೆ ಕೆಲವೊಂದು ರೇಪ್ ಬಗ್ಗೆ ಇಂಥ ನಮ್ಗೆ ಭಾಳಷ್ಟು ತಲೆಯಾಗ ಕತಿಗಳು ಅದಾವೆ. ಬಟ್ ಸ್ವಲ್ಪ ಬಜೆಟ್ ಸಂಬಂಧ ಪೆಂಡಿಂಗ್ ಇಟ್ಟು. ಈಗ ಇಷ್ಟು ಮಾಡಿದ್ದು ನಿಮ್ಮ ವಿಡಿಯೋಸಿಗೆ ಪ್ರೊಡ್ಯೂಸರ್ ಯಾರು? ಇಷ್ಟು ತನಕ ಮಾಡಿದ್ದನ್ನು ಸ್ವಲ್ಪ ಕೆಲವೊಂದು ನಾವು ಹಾಕಿ ಮಾಡಿದ್ದೀವಿ ರೀ. ಕೆಲವೊಬ್ರು ಸಣ್ಣ ಪುಟ್ಟ ಕೈ ಹೆಚ್ಚಿರ್ತಾರೆ. ಮನೆ ಅದು ಸಿಗ್ಲಾರ್ದ ಪ್ರೀತಿ ನೀವು ಇದ್ದಿದ್ದು ಆ ಥರ ಒಂದು ಥೋಡೆ ಮಾರುತಿಯನ್ನ ಅಂತೇಳಿ ಅವ್ರ ಕೈ ಹೆಚ್ಚರು. ಆಮೇಲೆ ನನ್ನ ಮರ್ಜಿ ಸಾಂಗ್ ಇಲ್ಲೇ ನಮ್ಮ ಆದಿಶೇಷ್ ಅಂತೇಳಿ ಭಾಳ ಖಾಸ್ ನನಗೆ ಅವರು ಥೋಡೆ ಅಮೌಂಟ್ ಕೊಟ್ಟಿದ್ರು. ಸೊ ಬಟ್ ಗೋವಾ ರೋಡ್ ಪಾರ್ಟ್ 1 ಪಾರ್ಟ್ 2 ಎಲ್ಲ ನಾನು. ಎಷ್ಟು ಬರುತ್ತೆ ಒಂದು ಶಾರ್ಟ್ ಮೂವಿಗೆ ಬಜೆಟ್ ಅಂದ್ರೆ? ಹಾಗೆ ಹೇಳೋಕ್ಕಾಗಲ್ಲ. ಆರ್ಟಿಸ್ಟ್ ಎಷ್ಟು ಮಂದಿ ಅದಾರು, ಎಲ್ಲೆಲ್ಲಿ ಅಡ್ಡಾಡಬೇಕು. ಒಬ್ಬೊಬ್ರು ಏನಾಕೈತಿ, ನಾವು ಬಜೆಟ್ ಹಾಕಿರ್ತೇವೆ ಒಂದು ಅಂಡಾಕರಿ ಅಂತೇಳಿ, ಅವ್ರು 3 ಅಂಡಾಕರಿ ಬಿಡಿದ್ರೆ ಬಜೆಟ್ ತಪ್ತೈತಿ. ಸೊ ಆಗ ಇನ್ನೂ ಹೇಳಕ್ಕೆ ಬರಲ್ಲ. ಆಮೇಲೆ ನಮ್ಮ ಟೀಮ್ನಾಗ ಸ್ಪೆಷಲಿ ಒಬ್ರು ತಿನ್ನೋರು ಇಬ್ಬಿಬ್ರು ತಿಂತಾರೆ, ಡಬಲ್ 1% ಡಬಲ್. ಫುಲ್ ಗಟ್ಟ ಆಳುಗಳದ ನಮ್ಮ ಟೀಮ್ದಾಗ. ಮತ್ತೆ ಗಟ್ಟ ತಿನ್ನೋ ವಿಷಯ ಹುಡುಗರ್ನ ಗಟ್ಟ ಅದಾರ. ಅದು ಎದಕ್ಕೆ ಕಾಂಪ್ರಮೈಸ್? ಅದು ತಿನ್ನೋ ಅನ್ನೋ ವಿಷಯಕ್ಕೆ ಕಾಂಪ್ರಮೈಸ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಆಮೇಲೆ ಒಂದು ಲೆಕ್ಕ ಇರ್ತೈತಿ, ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ. ನನ್ನ ಗೋವಾ ರೋಡ್ ಪಾರ್ಟ್ 1 ಒಂದು 60,000 ರೂಪಾಯಿ ಬಂದಿತ್ತು, 4 ದಿನ ಡೇ ನೈಟ್ ಶೂಟಿಂಗ್. ಅದು ಏನಂದ್ರೆ ನಾವು ಒಂದು ಸ್ವಲ್ಪ ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ನಾವು ಬಿಸ್ಲರ್ ನೀರು ತೊಗೊಂಡಿದ್ವಿ ಅಂತ. ಪ್ರೊಡ್ಯೂಸರ್ ನಮ್ದು ಅನ್ನದಾತರು. ಅನ್ನದಾತರ ಅಲ್ಲ, ಆ ಜಾಗ ಇಂಥದ್ದಿತ್ತು, ಅಲ್ಲಿ ಬೇರೆ ನೀರು ಇದ್ರಿಕಿಲ್ಲ, ಬಾಕ್ಸ್ ತರ್ಸಿನಿ ಬಿಸ್ಲೇರು. ಸೊ ಅರ್ಜೆಂಟ್ ಆಧಾರ ತೊಗೊಂಡು ಹೊಂಟ್ರ ಅದು ಮತ್ತೆ ಬಿಸ್ಲರಿ. ಭಾಳಷ್ಟು ಸ್ಟೇಜ್ ಶೋಸ್ ನಾವು ಕೊಟ್ಟಿವಿ, ನೀವು ಕೊಟ್ಟರು. ಬಟ್ ನಿಮ್ಮ ಅಂಥ ಸ್ಟೇಜ್ ಶೋಸ್ ನಾವು ಕಾಣಕ್ಕೆ ಸಾಧ್ಯ ಇಲ್ಲ, ಕಂಡೇನೂ ಇಲ್ಲ. ಭಾಳ ಅಂದ್ರೆ ಭಾಳ ಜನಕ್ಕೆ ಅದೇನು ಮೇನ್ ಅಂದ್ರೆ ಬೇಕಾಗಿದ್ದು ಕಮ್ಯುನಿಕೇಷನ್ ಆಯ್ತು, ಅವ್ರನ್ನ ಬ್ಯಾಲೆನ್ಸ್ ಮಾಡೋದತ್ತು. ಭಾಳ ಅಂದ್ರೆ ಭಾಳ ಚಂದ ಮಾಡ್ತೀರಿ ನೀವು. ನಾವು ಭಾಳ ನೋಡಿವಿ ಅವನ್ನ. ಹೆಂಗೆ ಮ್ಯಾನೇಜ್ ಮಾಡ್ತೀರಿ ನೀವು ಕ್ರೌಡನ್ನು?
ಸರಳ ಬಂದವ್ರ ಹೆಗಲಿ ಕೈ ಯಾಕೆ ಜಕೊಂಡ ಬಿಡ್ತಾರ ನೀವು ಅನ್ನ ಹೆಂಗ್ ಮ್ಯಾನೇಜ್ ನನಗೊಂದು ಸ್ಟೇಜ್ ಮ್ಯಾಗ ಹೋಗಾಕ ಎಷ್ಟು ಮಂದಿ ಇದ್ರು ಮಾತಾಡಕ್ಕೆ ಒಂದು ಮೇನ್ ಧೈರ್ಯ ಏನಪ್ಪ ಅಂದ್ರೆ ನನಗೆ ಇಷ್ಟಪಡೋರು ಒಂದು ಥರ ಅಭಿಮಾನಿಗಳ ಥರ ಅಲ್ಲ, ಒಂದೇನೋ ಮೊದ್ಲಿಂತ್ರ ಪರಿಚಯ ಅದ ನೀವು ನನಗೆ ಆ ಥರ ಮಮ್ಮ ಬರಾಕೋ ಹೋಗಾಕೋ. ಸೊ ನಾ ಏನೋ ಮಾಡಿನೂ ಅದೊಂಥರ ಅವ್ರಿಗೆ ಖುಷಿ. ಸೊ ಎಲ್ಲ ನಮ್ಮ ಮ್ಯಾಲೆ ಐತಿ, ಏನು ಮಾತಾಡ್ರು ಓಕೆ, ಹೆಂಗೆ ನಗ್ಸಿರು ಓಕೆ, ಹೆಂಗೂ ಜಕ್ಕೊಂಡು ಬರ್ತಂತ ಒಂದು ಧೈರ್ಯ. ಆ ಲೆಕ್ಕಕ್ಕೆ ಈಗ ಒಬ್ಬೊಬ್ರಿಗೆ ಏನು ಆಕತಿ, ಎಲ್ಲೋ ಸ್ಟೇಜ್ ಹತ್ತಕ್ಕಿದ್ರು ಅಲ್ಲಿ ಜನ ಹೆಂಗೆ ಏನಪ್ಪ ಏನು ಅನ್ಬೇಕು ಆಮೇಲೆ ಈ ಥರ ಫಸ್ಟ್ ಪ್ರಿಪೇರ್ ಆಗಿಬಿಡ್ತಾರೆ ಅವ್ರು. ಬಟ್ ನನಗೊಂದು ಧೈರ್ಯ ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ನಾವು ಹೋಗಿ ನಿಂತು ಏನೋ ಒಂದು ಸ್ವಲ್ಪ ಆಗಿದ್ದು ಘಟನೆಗಳಾಯ್ತು ಇವತ್ತು ಮುಂಜಾನೆ ಸಂಜೆ ಮಟ್ಟ ನನ್ನ ಜೊತೆ ಏನಾಯ್ತು ಅದನ್ನು ಹೇಳೂ ನಮ್ಮ ಹುಡುಗರಿಗೆ ಇಷ್ಟ ಆಕತಿ ಒಂದು ಧೈರ್ಯ ಅಷ್ಟೇ. ನಾವೆಲ್ಲ ಕಡೆ ನೋಡೀವಿ, ಶಾಲ ಸತ್ಕಾರ ಮಾಡ್ತಾರ, ಹಾರ ತಂದು ಮಾಲಿ ಇಂತಿಂತ ಆ್ಯಪಲ್ ಹಾರ ಎಲ್ಲ ಹಾಕ್ತಾರೆ. ಬಟ್ ನಿಮಗೆ ಬೇರೆನ ಮಾಲಿ ತಂದು ಹಾಕ್ತಾರೆ. ಸ್ಟಾರ್ ಗುಟ್ಕ ಕೆಲವೊಂದು ಕಾಮಿಡಿ ವಿಡಿಯೋದಾಗ ನಾ ಬಾಯಾಗ ಗುಟ್ಕ ಹಾಕೊಂಡು ಡೈಲಾಗ್ ಹೇಳಿನಿ. ಸೊ ಕಮೆಂಟು ಬರ್ತಿರ್ತಾವೆ, ಮಮ್ಮ ಗುಟ್ಕ ಬಾಯಾಗ ಯಾವ್ದು ಬ್ರ್ಯಾಂಡ್ ಹಾಕಿದ್ದಿ, ಯಾವ ಗುಟ್ಕ ಹಾಕಿದ್ದಿ ಅಂತ ಕಮೆಂಟ್ಗಳು ಬರ್ತವೆ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಒಟ್ಟು ನಾನು ಗುಟ್ಕ ಭಾಳ ತಿಂತೀನಿ ಅಂಥೇಳಿ. ಈಗ ನಮ್ಮ ಮುತ್ತು ಹಳ್ಯಾಳ ಅಂಥೇಳಿ ವಾಟಿಕಾ ಶಾಂಪು ನಮ್ಮ ಭಾಳ ಆತ್ಮೀಯ, ಅವ್ರಿಗೆ ವಾಟಿಕಾ ಶಾಂಪುಗಳು ತಂದು ಹಾಕ್ತಾರೆ. ಸೊ ಹಿಂಗೆ ಒಬ್ಬೊಬ್ರು ಇರ್ತೈತೆ. ಬಟ್ ನನಗೆ ಗುಟ್ಕ ಸ್ಟಾರ್ ತಂದು ಹಾಕ್ತಾರೆ. ಸೊ ಆ ಥರ ನೋಡಿ ನಾವು ಒಂದು ಸ್ಟೇಜ್ ಹೋಗಿ ನಿಮ್ಮ ಜೊತೆ ಭಾಳಷ್ಟು ಸ್ಟೇಜ್ ಮ್ಯಾಗ ಗುಟ್ಕ ತೊಳಕ್ ಕುಂತ ಆಡಿಯನ್ಸ್ ನಿಮ್ಗೆ ಪ್ಯಾಕೆಟ್ ತೊಗೊಂಡು ಅಳ್ಗಾಡ್ತಿರ್ತಾರಲ್ಲೇ. ಅಷ್ಟು ಅಲ್ಲ, ಸ್ವಲ್ಪ ಜನ ಶೇರೆ ಬಾಟ್ಲಿ ತೋರ್ಸ ಮಾಮ ಬಾ ಕುಡಿಯೋನ್ ಬಾ ಅಂತ ತೋರಿಸ್ತಾರೆ. ಅಂದ್ರ ಅದು ಇವರು ಮತ್ತ ಅವ್ರ ಜೊತೆ ಇರುವಂತ ಪ್ರೀತಿ. ಅದು RCB ಡೌನ್ ಅಂತೇಳಿ ಒಂದು ಸೀರೀಸ್ ಮಾಡಿದ್ರಿ ನೀವು, 3 ಎಪಿಸೋಡ್ದು. ಅದ್ರೊಳಗೆ ಲಾಸ್ಟಿಗೆ ಅಷ್ಟೇ ಶೆಫಿ ಅವ್ರು ಬರ್ತಾರೆ. ಬಟ್ ಹರದೈತಿ ಪ್ಯಾಂಟ್ ಅಂತೇಳಿ ಸಾಂಗ್, ಅದು ಹೆಂಗೆ ಐಡಿಯಾ ಬಂತು ನಿಮ್ಗೆ? ಹೆಂಗ್ ಬಂತ? ನನಗಿಂತೂ ಸಣ್ಣ ಸಣ್ಣ ಐಡಿಯಾ ಬರ್ತಿರ್ತಾವೆ. ಬಟ್ ಅವು ಹೆಂಗೆ ಹರದೈತಿ ಪ್ಯಾಂಟ್ ಸಾಗರಿಯ ಸಾಂಗ್ ಭಾಳ ಕೇಳ್ತೀನಿ ನಾನು. ಸೊ ಒಂದು ಹಾಡ ಹಾಡು ಹೋಗ್ರತ್ತ ಅಂತ ನೀವು ಫಸ್ಟ್ ಅದು ಹಾಡ ಬರ್ದಿಕ್ಕಿಲ್ಲ ನಾನು, ಒಂದು ಹಾಡ ಹಾಡು ಹೋಗ್ರಿ ಅಂತ ಸಿನಿಮಾ ಹಾಡ ಹಾಡೋಕ್ಕಿಂತ ನಮ್ಮ ಕಡೆ ಸೈಡ್ ಯಾವ್ದಾರು ಒಂದು ಹಾಡ ಹಾಡ್ಸ್ಬೇಕಂತೇಳಿ ಮಾಡಿದ್ದೆ ನಾ. ಸೊ ಹರಿದೈತಿ ಪ್ಯಾಂಟ್ ಹಾಡ್ರಿ, ಅದಿ ಎತ್ತುಂಟ ಚೆನ್ನಾಗಿ ಹಾಡ್ರಲ್ಲ. ಸ್ಟೇಜ್ ಮೇಲೆ ಕೇಳಿದ ನಿಮ್ಗೆ ಹುಡುಗಿದ್ ನೀ ಹಾಡ ಹುಡುಗಿದ್ಯಾಕ ಫಸ್ಟ್ ಹುಡುಗಿದೈತಿ ಅಂತೀನಿ. ಹರಿದೈತಿ ಪ್ಯಾಂಟ ನೀ ಅದಿಯ ತುಂಟ ತಿನ್ನ ಸಾಕೋಗೋ ಕರ್ದಂಟ ಬೆಟ್ಟಿದಿ ದಾಡಿ ಹಿಡಸಿದಿರಾಡಿ ಏನ ಚಂದ ನಿನ್ನ ಬಾಡಿ. ನೀ ಅದಿಯ ಗಿಚ್ಚ ಹಿಡಿಸಿದಿ ಹುಚ್ಚ ನಿನ್ನ ಕೂದ್ಲ ಕೋಳಿ ಪುಚ್ಚ ಆಡ್ತೇನೆ ಮಟಕ ತಿಂತೇನೆ ಗುಟ್ಕ ಉಗುತ್ತೇನೆ ಪಚಕ ಪಚಕ. ತಿನ್ಬೇಡ್ರಿ ನೀವು ಗುಟ್ಕ, ಆಡ್ಬೇಡ್ರಿ ನೀವು ಮಟ್ಕ. ಬಿಡ್ತೇನ್ರಿ ನಿಮ್ಮ ಸಲುವಾಗಿ ಬಿಡ್ತೇನ್ರಿ, ನೀವ ನನ್ನ ಲವರ್ ನಿಮ್ಮ ತಮ್ಮಂತ ಲೆಕ್ಕ. ಆ್ಯಕ್ಚುಲಿ ಆ ಟೈಮ್ಗೆ ಅದು ಇನ್ಸ್ಟಾದಾಗ ಅದು ನೋಡಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಮೈಂದು ಬಂದು ಒಂದು 2 ಮಿಲಿಯನ್ ಹೋಗ್ತದೆ. ಹೌದಲ್ಲ, ಅಂದ್ರೆ ಅದು ಸಾಂಗ್ ವೈರಲ್ ಆಗಿದ್ದಕ್ಕೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಅದು. ಆಮೇಲೆ ವ್ಯೂಸು ಜಾಸ್ತಿ ಯೂಟ್ಯೂಬ್ಗೆ ಬಂದ್ರೆ ಮಂದಿ ಇದು ಫುಲ್ ನೋಡ್ಬೇಕಂತೇಳಿ. ತಲಿ ಯಾರು ಬರ್ದಾರ ಖರೆಗೂ ಹೆವಿ ತಲಿ ಮರ. ಅದ ನೀ ಯಾವಾಗ ಬಾಯ್ ಬಿಟ್ಟು ಹೇಳಿ ತಿನ್ನು ಬ್ಯಾಡ್ರಿ ಗುಟ್ಟಕ ಅದ್ ನೀ ಬರೀ ಹಾಡ್ದಾಗ ಹಾಡಿದಿಲ್ಲ, ಯಾವಾಗ ಒರಿಜಿನಲ್ ಆಗಿ ಹೇಳಿ. ನಾನು ನೀ ಒಂದ್ ಚಾಲೆಂಜ್ ಆಗ್ತೀನಿ, ನೀ ಗುಡ್ಕ ತಿನ್ನೋದ್ ಬಿಟ್ಟಿಲ್ಲ ಅಂದ್ರ ನಾನ್ ಮದ್ವೆ ಹೋಗೋಷ್ಟೀಗ ನಾನು ನಿನ್ ಮುಂದೆ ಒಂದು ಗುಡ್ಕ ತಿಂದ ತೋರಿಸ್ತೇನೆ ಅಂತೇಳಿ. ಮುಗಿತಾನ ಕಲರ್ ನಾನು ಅದನ್ನೇ ತಿನ್ನಾಕ ಚಾಲು ಮಾಡುವ, ಇಬ್ರು ಕೂಡ ಚಾಲು ಮಾಡೋತ್ತೇನೆ. ಆಪರ್ಚುನಿಟಿ ಮಾಡ್ಕೊಟ್ಟಂಗಲ್ಲ. ಇಲ್ಲ ಅವಾಗ ಹಂಗೆಲ್ಲ ಮಾಡ್ಬೇಡ ಮತ್ ನೀ ಬಿಡ್ತಿಲ್ಲ ಅಂತ ಕೇಳಿದೆ, ಯಾಕಂದ್ರೆ ಅವ್ನ್ ಗೊತ್ತಿತ್ತು ನಂಗೆ ಬಿಡೋಂಗಿಲ್ಲ ಅಂತೇಳಿ. ಇದು ತೀರಾ ತಿಂತಿರ್ಪ ನೀವು ಸ್ಟೇಜ್ ಶೋ ಮೇಲೂ ಹಂಗ ಡೈಲಾಗ್ ಹೊಡಿತೀರಿ. ಅದ್ ನಿಮ್ಮ ಆಡಿಯನ್ಸಿಗೆ ಇಷ್ಟ ಬಿಡೋದು ಒಪ್ತೀನಿ, ಬಟ್ ಆದ್ರೂ ಭಾಳ ತಿಂತಿರ್ಪ. ಭಾಳ ತಿನ್ಬೇಡ ನಮ್ ಸಪೋರ್ಟ್ ಅಂದ್ರೆ ನಾವೇ ಸಪೋರ್ಟ್ ಅನ್ನಕ. ಸೊ ಅದ RCB ಡಾನ್ದಾಗಿದ್ದ ಲಾಸ್ಟಿಗೆ ಇವ್ರು ಬಂದ ಅದು ವಿಡಿಯೋದಾಗ ಕರಾಟೆ ಎಲ್ಲಿಂದ ಕಲಿತ್ರಿ ನೀವು? ಎಲ್ಲಿಂದ ಕಲ್ತಿಲ್ಲ, ಇವ ಮುಂಚೆ ಸಣ್ಣ ಇದ್ದಾಗ ಏನೋ ಕರಾಟೆ ಕ್ಲಾಸಿಗೆ ಹೋಗಿದ್ದ ಅಂತ. ಎಷ್ಟು ಬೆಲ್ಟ್ ಆಗ್ಯಾವ್ರಿ ನಿಮ್ಮ? ಇಲ್ಲ ಹಂಗೆ ಹೋಗಿಲ್ಲ. ಮನ್ಯಾಗ ಅಲ್ಲಿ ಒಂದು ಸ್ವಲ್ಪ ಬರ್ತಿರೋಬ್ರು ಸಂತೋಷನ ಕೊಡ್ಗೆ ಅಂತೇಳಿ ಅವ್ನು ನಿಂತು ಹೋಗ್ತಿದ್ದೆ ಸ್ವಲ್ಪ ಅವ್ರ ಕಡೆ. ಸೊ ಐಡಿಯಾ. ಆಮೇಲೆ ಲಾಸ್ಟ್ ಎಂಟ್ರಿಗೆ 3rd ಪಾರ್ಟಿಗೆ ಈಗ ಕೇರಳದಿಂದ ವಾಪಸ್ ಬಂದ್ರಿ ಇವ್ರ. ಬಂದಾಗ ಈಗೀಗ ಒಂದು ಕ್ಯಾರೆಕ್ಟರ್ ಕೊಡ್ಬೇಕಂತ ಹೇಳಿ
ವಿಲನ್ ಈಕಿನ ಕರೆಸ್ತಾನ. ಹಾ 2 ದಿನದಾಗ ಒಟ್ಟು ಆ ಡ್ರೆಸ್ ಒಂದು ಹೊಲ್ಕೊಂಡ್ ಬಾ ಹುಬ್ಳಿ ಅಂತ ತಂದಾಗ ಇವ್ರು ಗಡ್ಬಡಿ ನಾನು ನಮ್ಮ ಮಮ್ಮಿ ಇಬ್ರು ಕುಂತ ರಾತ್ರಿ 2 ಗಂಟೆಗೆ ಕುಂತ ಸ್ಟಿಚ್ ಮಾಡಿ ನಮ್ಮ ಮಮ್ಮಿ ನನಗೆ ಮಾರ್ಕ್ ಮಾಡಿ ಕೊಡೋದು, ನಾನು ಹೋಗಿ ಸ್ಟಿಚ್ ಮಾಡೋದು. ಹಿಂಗೆ ಮಾಡಿ ಒಂದು ದಿನದಾಗ ಮತ್ತೆ ಸ್ವಲ್ಪ ಹಂಗ ಕಾಣ್ತಾಳ ಅಲ್ಲ ಮ್ಯಾಚ್. ಪಾಪ ತೀರಾ ಹೇಳ್ಕೊತ. ಈಗ ಸೊ ಅದನ್ನ ನಾವು ಈಗ ಎನಾಕ್ಟ್ ಮಾಡೋಣ, ಒಂದ್ ಮಿನಿಟ್ ಅದನ್ನ ಎನಾಕ್ಟ್ ಮಾಡೋಣ. ಅದನ್ನ ಹಾ ಬಟ್ ಇದ್ರೊಳಗ ನೀವು ಶಿಟ್ ಇಲ್ಲ, ಅವ್ರ ಶಿಟ್ ಅದ್ರೊಳಗ ಈಗ ಉಲ್ಟಾ ಅವ್ರು ನಿಮ್ಗೆ ರೊಮ್ಯಾನ್ಸ್ ಮಾಡಕ್ ಕರಿತಿರ್ತಾರಿಲ್ಲ. ಈಗ ನೀವು ಹಂಗಿಲ್ಲ, ನೀವು ಆ ಕುಂಫು ಕರಾಟೆ ವೇ ಒಳಗ್ ನೀವು ಅವರಿಗೆ ಪ್ಲೀಸ್ ಮಾಡ್ಕೋಬೇಕು, ನಿಮಗ್ ಲವ್ ಮಾಡು ರಿಕ್ವೆಸ್ಟ್ ಮಾಡ್ಕೋಬೇಕು. ಹೌದು, ಮತ್ತ ನೀವು ಕೊಟ್ಟಿದ್ದಕ್ಕಿ ಮಾಡ್ತಾಳಿಲ್ಲ, ಈಗ ಅದನ್ನ ಉಲ್ಟಾ ಅಕ್ಕಿ ಕುಂಫು ಕರಾಟೆ ಒಳಗ ಅಕ್ಕಿ ಪ್ಲೀಸ್ ಮಾಡ್ಕೋತಾಳ ನಿಮ್ನ. ಡನ್, ಸ್ಟ್ಯಾಂಡ್ ಅಪ್. ಕುಂತಲ್ಲೇ ಮಾಡಿರಿ ನೀವು ಅಲ್ಲಿ ಕುಂಫು ಕರಾಟ. ಬರ್ರಿ ಫುಲ್ ಸ್ಟೆಫಿ ಫುಲ್ ಪ್ರೀತಿ. ರಾಜೂರ ಸ್ವಲ್ಪ ಅಂದ್ರೆ ಶಿಟ್ ಅಂದ್ರೆ ತೀರಾ ಹೊಡಿ ಬಡಿ ಕಡಿಮೆ ಮಾಡ್ರಿ ನಮ್ಮ ಹುಡುಗಿನ ಒಂದ್ ಸ್ವಲ್ಪ ಶಿಟ್. ಸ್ಟಾರ್ಟ್. ಈಗ ಅಲ್ಲ ತಡಿ, ನೀ ಈಗ ಸಿಟ್ ತೋರಿಸಿದ್ರಿ ಹೆಂಗ ಸ್ಟಾರ್ಟ. ಡೈಲಾಗ್ ಹೇಳ್ಬೇಕು, ಹೇಳಿ ಬಾಯ್ಲೇನು ಕರಿ, ಬರೀ ಕೈಲೇನ ಕರೆದ್ರ ಬರ್ಬೇಕು. ಅದು ಕುಂಫುದ ಮಾತಾಡ್ಬೇಕೇನ, ಅದು ಆ ಫ್ಲೋದಾಗ ಆ ವೇ ಒಳಗ್ ಕರಿ. ಅದು ಬರ್ಬೇಕು. ಹೆಂಗ್ ಮಾಡಿ ಗೊತ್ತೇನ ಸಣ್ಣ, ನಾ ಏನ್ ಹೇಳಾಗತ್ತೆ ಗೊತ್ತಾಗತ್ತ. ಸ್ಟಾರ್ಟ್. ಆಕ್ಷನ್. ಏನ್ ಕಾವ್ ಕಾವ್ ಕೊಡ ಸೀರಿಯಸ್ ಅಂತ ಹೇಳಿಲ್ಲ ನಿಮಗ. ಏ ನೀ ಬರೀ ಕಾಕೋ ಅಂದ್ರ ಮಾತಾಡ್ಲ ಏನ್ರ. ನಿಮ್ಗೆ ಯಾರ ಅಣ್ಣ ಹುಡುಗಿ ಮಾಡಿದ್ರೆ ನೀವು ಸುಮ್ ಕುಂದಿರ್ತೀರಿ. ಹೆಂಗ್ ಬಾಯಲ್ಲಿ ಕೈ ಹೊಡಿ ಬಡಿ ಕಡಿ ಇಲ್ಲ, ಬಾಯಲ್ಲಿ ಅಷ್ಟ ನಗಬೇಡ್ರಿ ನೀವು. ಸ್ಟಡಿ ನಾ ಆಕ್ಷನ್ ಹೇಳ್ತೀನಿ, ಇಷ್ಟೇ ಈಗರ್ನೆಸ್. ಆಕ್ಷನ್. ನೀ ಬಿಡ್ಬೇಡ, ಹೆಂಗಾರ ಮಾಡ್ಕೋಬೇಕು ನೋಡು. ಮಾತಾಡ ಬಾಯ್ಲಿ. ಏನ್ ಮಾತಾಡೋದಾಗ ಮಾತಿ ಓಳಾತಾರ ಮರ. ಸ್ಟೆಫಿ ಬಾಯ್ಲೆ ಕನ್ವೆ ಮಾಡ್ಲಾ ಪಾಪ. ನಿನ್ನ ಇಷ್ಟ ಪಡ್ತೇನೆ ಹಿಂಗೇನೇನು ಹೇಳ. ಸಿಟ್ಟು ಇರ್ಬೇಕಲ್ಲ ಮತ್ತೆ. ಬಾಯಲ್ಲಿ ಉಗುಳದ್ ಬಿಟ್ಟು ಬಾಯಲ್ಲಿ ನೀವೇನು ಗುಡ್ಕಾ ತಿತ್ತಿರತ್ತೆ, ಪಕ್ಕ ಚಪ್ಪ ಚಾವ ಉಳೆ ಒಳಾತಿರಲ್ಲ ಅದನ್ನ. ಗೊತ್ತಮ್ಮ ಏನೋ ಅಂದ್ಲಪ್ಪ, ಒಟ್ಟು ಹಿಡ್ಕೊಂಬಿಡುದ್ರು. ನಮ್ ಭಾಷೆ ಬರೋಗಿಲ್ಲ. ಅದ ಹಂಗ ಸ್ವಲ್ಪ ನಾರ್ಮಲ್ ಆಗಿ ಕಲ್ಸಿ ಕೊಟ್ಟಿನಿ, ಬಟ್ ಚಂದ ಆಗಿತ್ತದ ಆ ಟೈಮ್. ಸ್ವಲ್ಪ ಸ್ಪೋರ್ಟ್ಸ್ ಒಳಗಿದ್ದಲ್ಲ ಮುಂಚೆ, ಅದಕ್ಕೆ ಆಗ್ಲಿಲ್ಲ.